ಅಲೋಕ್ ಅವ್ರು ಬಿಟ್ಟು ಬೇರೆ ಇನ್ನು ಯಾರೆಲ್ಲ ಇದ್ದಾರೆ ಅಂತಕ್ಕಂಥ ಸಿನಿಮಾದಲ್ಲಿ? ಅಚ್ಯುತ್ ಸರ್ ಇದ್ದಾರೆ, ರಂಗಾಯಣ ರಘು ಅವರು ಇದ್ದಾರೆ, ರಚಿತಾ ಅವರು ಇದ್ದಾರೆ, ಮಲಾಯ್ಕ ಅವರು ಇದ್ದಾರೆ, ನಾನಿದ್ದೀನಿ. ಅಂದರೆ ನಮ್ಮ ಇದರಲ್ಲಿ ತುಂಬ ಆರ್ಟಿಸ್ಟ್ಗಳು ತುಂಬ ಕಡಿಮೆ. ಏನಕ್ಕೆ ನಮ್ಮದೇ 3-4 ಶೇಡ್ ಇರೋದ್ರಿಂದ ಅದೇ ಟೈಮ್ ಲೆಂತ್ ಕಿಲ್ ಮಾಡಿಬಿಡುತ್ತೆ. ಓಕೆ. ಸೊ ಹಾಗಾಗಿ ನಾವು ಜಾಸ್ತಿ ಆರ್ಟಿಸ್ಟ್ ಮೇನ್ ನಿಮ್ಮ 3 ಕ್ಯಾರೆಕ್ಟರ್ ಮೇಲೇ ಜಾಸ್ತಿ ಹೋಗಿ. ಇಡೀ ಸಿನಿಮಾ 4 ಕ್ಯಾರೆಕ್ಟರ್ಸ್ ಮೇಲೆ, ನಂದು, ಮಲಾಯ್ಕ ಅವ್ರದ್ದು, ಆಲೋಕೆ ಅವ್ರದ್ದು, ರಚಿತಾ ಅವರು. ಈ ಸಿನಿಮಾದಲ್ಲಿ ರಚಿತಾ ಅವರು ಇದ್ದಾರೆ, ಮೋಸ್ಟ್ ಸೀನಿಯರ್ ನಿಮಗೆಲ್ಲ ಅವರೇ ಅಂತ ಅನಿಸುತ್ತೆ. ಸೊ ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರು ಅವರು ಈ ಸಿನಿಮಾಗೆ ಓಕೆ ಅಂದಿದ್ದು ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರ ಬಗ್ಗೆ ಹೇಳೋದಾದ್ರೆ? ಆದರೆ ಹೀಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ನನ್ನ ಬಾಯಲ್ಲಿ ಬಂತು ರಚಿತಾಗೆ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ. ಏನಕ್ಕಂದರೆ ಆ ಪಾತ್ರ ಹಾಗಿತ್ತು. ನಮಗೂ ಗೊತ್ತು ಅವ್ರು ಸ್ವಲ್ಪ ಸೀನಿಯರ್ ಮೋಸ್ಟು, ಆಮೇಲೆ ಏಜ್ಗಿಂತ ಅವ್ರ ಏಜ್ ಕಡಿಮೆನೇ, ಆದರೆ ಸ್ಕ್ರೀನಲ್ಲಿ ಏಜ್ ಜಾಸ್ತಿ ಆಗಿರೋದ್ರಿಂದ ತುಂಬ ಮೆಚೋರ್ಡಾಗಿ ಕಾಣಿಸ್ತಾರೆ ಹೇಗೆ ಹೆಂಗೆ ಅಂತ. ಬಟ್ ನನಗೆ ಎಲ್ಲ ಒಂದು ಕಡೆ ಗಟ್ ಫೀಲಿಂಗ್ ಇತ್ತು ನಮ್ಮದು ವರ್ಕೌಟ್ ಆಗುತ್ತೆ ಅಂಥೇಳಿ. ಆಮೇಲೆ ನಮ್ಮ ಡೈರೆಕ್ಟರು ಇಲ್ಲ ರಚಿತ್ ಅವ್ರು ಬಂದರೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು, ಚೆನ್ನಾಗಿ ಸೂಟ್ ಆಗ್ತಾರಂತ ಇಮ್ಮಿಡಿಯೇಟ್ ಇಲ್ಲಿಂದನೇ ಕೂತ್ಕೊಂಡು ಕಾಲ್ ಮಾಡಿದೆ. ಬಂದು ರೀಡಿಂಗ್ ಕೊಡಿ ಅಂತ ಹೇಳಿದ್ರು. ನಮ್ಮ ಡೈರೆಕ್ಟರ್ ಅದೇ ಸಾಯಂಕಾಲ ಈವ್ನಿಂಗ್ ರೀಡಿಂಗ್ ಹೋದರು. 2.5 or 3 hours ಡಿಸ್ಕಸ್ ಆಯಿತು. ರಾತ್ರಿ 9 ಗಂಟೆಗೆ ಕಾಲ್ ಬಂತು, ಐ ಆಮ್ ಇನ್ ಅಂತ. ಇಮ್ಮಿಡಿಯೇಟ್ ಹಂಗೆ ಶುರುವಾಯಿತು. ನಮಗೂ ಅದೇ ಅನಿಸ್ತಾ ಇತ್ತು, ಅವ್ರು ಸ್ವಲ್ಪ ವಯಸ್ಸಾದವ್ರ ಥರ ಕಾಣಿಸ್ತಾರೇನೋ, ನೀವು ತುಂಬ ಅವ್ರಿಗಿಂತ ಸಣ್ಣ ಹುಡುಗನ ಥರ ಕಾಣಿಸ್ತೀರೇನೋ ಅಂತ ಅಂದ್ಕೊತಿದ್ವಿ. ಬಟ್ ಯಾವಾಗ ಹೃದಯವೇ ಸಾಂಗ್ ಬಂತೋ ಅದನ್ನು ನೋಡಿದಾಗ ಟೀಸರಲ್ಲೇ ನಮ್ಗೆ ಗೊತ್ತಾಯಿತು ಮೇಡ್ ಫಾರ್ ಈಚ್ ಅದರ್ ಅಂತ. ಆ ಕೆಮಿಸ್ಟ್ರಿ ಇರ್ಬೋದು ತುಂಬ ಚೆನ್ನಾಗಿದೆ, ಇಬ್ರಿಗೂ ಚೆನ್ನಾಗಿ ಆಗಿದೆ. ಸೊ ನಿಮಗೆ ಯಾರೆಲ್ಲ ಏನೆಲ್ಲ ಹೇಳಿದ್ರು ಅಂತ? ಅಂದರೆ ಎಲ್ಲರೂ ಅದೇ ಹೇಳ್ತಾಯಿದ್ರು, ಏನು ಅಕ್ಕ ತಂಗಿದ ಕತೆನಾ ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ಸ್ಗಳು, ಏನೇನೋ ಜನ ಎಲ್ಲ ಅಫ್ಕೋರ್ಸ್ ಅವ್ರು ಸೀನಿಯರ್ ಮೋಸ್ಟು ಹಂಗೆ ಅಂತ. ನಾನು ಏನೂ ಹೇಳೋಕ್ಕೆ ಹೋಗ್ತಾಯಿಲ್ಲ. ನೀವು ಸಿನಿಮಾ ನೋಡಿರಪ್ಪ, ನಾವು ದಡ್ರಲ್ಲ ಸುಮ್ಮನೆ ರಚಿತಾರಾಮವ್ರನ್ನ ತೊಗೊಂಡ್ಬಿಡೋದಕ್ಕೆ. ನಾವು ಆ ಪಾತ್ರ ಹಂಗೆ ಕೇಳ್ತಾ ಇತ್ತು, ಅದಕ್ಕೆ ನಾವು ಅವ್ರನ್ನ ಹಾಕ್ಕೊಂಡಿರೋದು. ಉಲ್ಟಾ ನಾವು ಬೇರೆಯವ್ರಿಗೆ ಆಗ್ತಿದ್ರು, ನಮ್ಮ 50% ಸಿನಿಮಾ ಬಜೆಟ್ ಆದರೂ ಕಮ್ಮಿ ಆಗ್ತಾಯಿತ್ತು. ಬಟ್ ಒಟ್ಟೆ ನೀವು ಸಿನಿಮಾ ನೋಡಿ ಆಮೇಲೆ ಗೊತ್ತಾಗುತ್ತೆ ನಾವೇನಿಗೆ ರಚಿತಾರಾಮವ್ರನ್ನ ತಗೊಂಡ್ವಿ ಅಂತ ಹೇಳಿ. ಅವ್ರು ತುಂಬ ತೂಕವಾದಂಥ ಪಾತ್ರ ಅವ್ರದ್ದು. ಸೊ ಅದನ್ನು ಜನ ಅವ್ರನ್ನ ತುಂಬ ಕನೆಕ್ಟ್ ಆಗ್ತಾರೆ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಐ ಥಿಂಕ್ ಈ ಸಿನಿಮಾದ ಮೇಲೆ ಅವ್ರಿಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಇಲ್ಲಿವರೆಗೂ ನೀವು ರಚಿತಾರಾಮವ್ರನ್ನ ಏನು ನೋಡಿದ್ದೀರಾ ಅದನ್ನು ಡೆಡ್ ಆಪೋಸಿಟ್ ನೋಡ್ತೀರಾ. ಇತ್ತೀಚೆಗೆ ತುಂಬ ಚಾಲೆಂಜಿಂಗ್ ರೋಲ್ಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಇದು ಕೂಡ ಒಂದು ಅಂತ ನಾನು ಭಾವಿಸ್ತೀನಿ. 101%. ಸೂಪರ್ ಸೂಪರ್. ಒಂದು ಟೀಸರಲ್ಲಿ ನಿಮ್ದೊಂದು ಜಲಕ್ ನೋಡಿದೆ, ಒಂದು ಪೇಂಟಿಂಗ್ ಇರುತ್ತೆ, ಒಂದು ಹುಡುಗಿ ರೋಸ್ ಇಟ್ಕೊಂಡು ನಿಂತಿರ್ತಾಳೆ, ಜೈದವ್ರು ಹೋಗ್ಬಿಟ್ಟು ಆ ರೋಸ್ನ ಒರೆಸಾಕ್ಬಿಟ್ಟು ಅದನ್ನು ಕತ್ತಿಯಾಗಿ ಕನ್ವರ್ಟ್ ಮಾಡ್ತಾರೆ. ಅದು ನಾನಲ್ಲ ಸರ್, ಅದು ನನ್ನ ಕ್ಯಾರೆಕ್ಟರ್ ಮಾಧವ ಅಂತೇಳಿ. ಅವ್ನ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಓಕೆ. ಏನಕ್ಕೆ ಏನು ಅಂತಲೇ ಅದು ಸಿನಿಮಾ ಇರೋದು. ಸೊ ಆ ಥರ ಮಾಧವ ಕ್ಯಾರೆಕ್ಟರ್ ಸೂಪರ್. ಮಲೈಕ್ ಅವರೇ, ಸಿನಿಮಾದಲ್ಲಿ ನಿಮ್ಮ ಹೆಸರು ಏನಿದೆ, ನಿಮ್ಮ ರೋಲ್ ನೇಮ್ ಅಂತ? ಯಾಕಂದರೆ ಅಲ್ಲಿ ರಚಿತಾ ಅವ್ರ ನೇಮು ಇತಿಹಾಸಿನಿ, ತುಂಬ ಕ್ಯೂಟಾಗಿದೆ ಹೆಸರು, ಬಟ್ ಪಾತ್ರ ಕ್ಯೂಟ್ ಇಲ್ಲ ಅಂತ ಅನಿಸುತ್ತೆ. ನಿಮ್ಮದು ನಂದಿನಿ ನೀವೇನಾ ಅಥವಾ ನಿಮ್ಗೆ ಬೇರೆ ಹೆಸರು ಇದೆಯಾ ಅಂತ? ಅದೇ ಕ್ವೆಶ್ಚನ್ ಮಾರ್ಕ್ ಇರೋದು ಸರ್. ಒಂದು ಸಣ್ಣ ಹಿಂಟ್ ಆದರೂ ಬಿಟ್ಕೊಡಿ. ಅಲ್ಲ, ಅದು ಹೆಸರು ಬಿಟ್ಕೊಟ್ಬಿಟ್ರೆ ಕತೆ ಗೊತ್ತಾಗ್ಬಿಡುತ್ತೆ. ಇವಾಗ ಅವ್ರು ಹೇಳ್ತಿದ್ರಲ್ವ ಸರ್, ಇವಾಗ ಸಿಸ್ಟರ್ ಅದು ಇದು ಕಾಂಬೋ ಹಂಗೆಲ್ಲ ಹೇಳ್ತಾರೆ, ಕಮೆಂಟ್ಸ್ ಮಾಡ್ತಾರೆ ಅಂತ. ಹಂಗೆ ನೋಡೋದಿದ್ರೆ ಸಲ್ಮಾನ್ ಖಾನ್ ಸರ್ ರಶ್ಮಿಕಾ ಜೊತೆ ಆ್ಯಕ್ಟ್ ಮಾಡಿಲ್ವಾ? ಆ ಥರ ಏನಕ್ಕೆ ಹುಡುಗಿರಿಗೆ ಹೇಳ್ಬೇಕು? ದಟ್ ಡಸಂಟ್ ವರ್ಕ್ಔಟ್. ಲೈಕ್ ರಜನಿಕಾಂತ್ ಅವರು ಎಷ್ಟು ಜನ ಹೆಂಗ್ ಹೀರೋಯಿನ್ಸ್ ಜೊತೆ ವರ್ಕ್ ಮಾಡ್ತಿಲ್ಲ. ರಚಿತಾ ಮ್ಯಾಮ್ಗೆ ಆ ಥರ ಕಮೆಂಟ್ ಹಾಕ್ಬೇಕಂದ್ರೆ, ರಚಿತಾ ಮ್ಯಾಮ್ ಅಂತಲ್ಲ, ಎನಿ ಗರ್ಲ್ ಇನ್ ದಟ್ ಪಾಯಿಂಟ್. ಎಷ್ಟೊಂದು ಜನ ಹೀರೋಸು ಯಂಗ್ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದ್ದಾರೆ. ಹಾಗೆ ಇವಾಗ ಅವ್ರು ದೊಡ್ಡವರು, ಯಂಗ್ ಹೀರೋ ಕೆಮಿಸ್ಟ್ರಿ ವರ್ಕ್ ಆಯ್ತಾ ಸರ್? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ನೋಡಿ, ವಾಯ್ಸ್ ರೈಸ್ ಮಾಡ್ತಾರೆ. ಕೆಮಿಸ್ಟ್ರಿ ವರ್ಕ್ ಆಗಬೇಕು ಅಷ್ಟೇ ಸರ್, ಬೇರೆ ಏನು. ವೆರಿ ಟ್ರೂ, ವೆರಿ ಟ್ರೂ. ನಮ್ಗೆ ಆ ಕೆಮಿಸ್ಟ್ರಿ ಎದ್ದು ಕಾಣುತ್ತೆ ಇನ್ಫ್ಯಾಕ್ಟ್ ಇದ್ರಲ್ಲಿ ನೋಡಿದಾಗ. ಇನ್ನು ಸಾಂಗ್ಸ್ ಬಗ್ಗೆ ಹೇಳೋದಾದರೆ, ಅರ್ಜುನ್ ಜನ್ಯ ಅವರು 45 ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರೂ ಕೂಡ ಅವ್ರದ್ದೇ ಡೈರೆಕ್ಷನ್ ಸಿನಿಮಾ, ಇಂಥ ಒಳ್ಳೆ ಬ್ಯೂಟಿಫುಲ್ ಆಲ್ಬಮ್ ಕೊಟ್ಟಿದ್ದಾರಲ್ಲ, ಸೊ ಏನು ಹೇಳ್ತೀರಾ? ನಾವು ಶೂಟ್ ಮಾಡುವಾಗಲೇ ಕೇಳಿ ಕೇಳಿ ನಮ್ಗೆ ಆ್ಯಕ್ಚುಲಿ ಸಾಕ ಹೋಗ್ಬಿಡ್ತಾವೆ ಕೇಳಿ. ರಿಲೀಸ್ ಆದಮೇಲೆ ಅಷ್ಟು ನಾವು ಇವಾಗ ಈ ಸಾಂಗ್ ಕೇಳ್ತೀವಿ, ರಚಿತಾ ಮ್ಯಾಮ್ದು ಅಷ್ಟು ನಾವು ಆ ಸಾಂಗ್ ಕೇಳಿರಲಿಲ್ಲ. ಬಟ್ ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾಯಿಂದ ಐ ಫೀಲ್ ವೆರಿ ಲಕ್ಕಿ ಸಾಂಗ್ಸ್ ವಿಷಯದಲ್ಲಿ. ನನಗೆ ರೀನೂನು ಅವರೇ ಕೊಟ್ಟಿದ್ದು, ಸೇಮ್ ಅನಿಲ್ ಸರ್ ಮತ್ತೆ ಕಾಂಬಿನೇಷನ್ ಇದು ಕೂಡ ಅವರೇ ಕೊಟ್ಟಿರೋದು. ಅಂದರೆ ನಮ್ಮಂಥ ಯಂಗ್ಸ್ಟರ್ಸ್ಗೆ ಅಂಥ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾ ಹಾಡು ಮಾಡ್ತಿರೋದೇ ಅನ್ನೋದೇ ದೊಡ್ಡ ವಿಷಯ ನಮ್ಗೆ. ಬಿಕಾಸ್ ಅವ್ರು ಎಲ್ಲ ಸ್ಟಾರ್ಗೆ ಮಾಡಿದ್ದಾರೆ, ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಎಲ್ಲರಿಗೂ ಮಾಡಿದ್ದಾರೆ. ಸೊ ನಮಗೂ ಮಾಡಿದ್ದಾರೆ ಅಂದರೆ ಅದು ನಮಗೆ ದೊಡ್ಡ ವಿಷಯನೇ. ಹಾಗೆ ಅಯ್ಯೋ ಶಿವನೇ ಒಂಥರ ನೆಕ್ಸ್ಟ್ ಲೆವೆಲ್ ಹಿಟ್ಟಾಗಿ ಹೋಗ್ಬಿಟ್ಟಿದೆ ಸರ್. ನಾವು ಮೊನ್ನೆ ಮಂಗಳೂರಿಗೆ ಹೋದರೂ ಕೂಡ, ಮಂಗಳೂರಲ್ಲಿ ಯೂಶಲಿ ಕನ್ನಡ ಸಿನಿಮಾಗಳು ಅಂದರೆ ಸಾಂಗ್ಸ್ ಅಷ್ಟು ಅಲ್ಲಿ ತನಕ ರೀಚ್ ಆಗುತ್ತಾ ಅಂತ ನಮಗೆ ಗೊತ್ತಿರಲಿಲ್ಲ. ನಾವೊಂದು 2 ಸಾಲ ಹಾಡಿದ್ರೆ ಅವರೊಂದು 2 ಸಾಲ ಅವರೇ ಹಾಡ್ತಾರೆ, ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಲೈನ್ಸು. ಸೊ ಅದಕ್ಕಿಂತ ಇನ್ನೊಂದು ಹಿಟ್ ಆಗಿದೆ ಅಂತ ಸಾಂಗ್ ಹೇಳೋಕ್ಕೆ ಇನ್ಯಾವ ಬೇರೆ ಪ್ರೂಫೇ ಬೇಡ ಅಂತ ಅನಿಸುತ್ತೆ.
ಝೈದ್ ಅವರೇ, ಹಳದ ಊರಿನ ದಾರಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ, ಎಂಥ ಬ್ಯೂಟಿಫುಲ್ ಲೈನ್ಸ್ ಬರೆದಿದ್ದಾರೆ ಅನಿಲ್ ಅವರು. ಇನ್ಫ್ಯಾಕ್ಟ್ ಎಲ್ಲ ಸಾಂಗ್ಸ್ಗೂ ಅವರೇ ಲಿರಿಕ್ಸ್ ಪೆನ್ ಮಾಡಿರೋದು. ಇನ್ಸ್ಟೆಂಟ್ ಬರೆಯೋದು ಸರ್ ಅವರು, ಇನ್ಸ್ಟೆಂಟ್. ಸುಮ್ಮನೆ ಹಿಂಗೆ ಕೂತಿರ್ತೀವಲ್ವಾ, ಅವ್ರು ಫಸ್ಟ್ ಸ್ವಲ್ಪ ಹೆದರ್ತಾರೆ, ಅಯ್ಯೋ ನಾನು ಬರೆಯಲ್ಲ ಅಂತೇಳಿ. ಬರೀರಿ ಸರ್, ಅದೊಂದು ಮ್ಯಾಟ್ರ ನಿಮಗೆ, ಅಯ್ಯೋ ಬರೀರಿ ಸರ್ ಅಂತ ಟ್ಯಾಂಕ್ ಅಂತ ಬರ್ಬಿಡ್ತಾರೆ. ಅವ್ರು ಸ್ಟಾರ್ಟಿಂಗ್ ಒಂದು ಲೈನ್ ಅಷ್ಟೇ ಅವ್ರಿಗೆ ಕಷ್ಟ ಆಗೋದು, ಆಮೇಲೆ ಟಕ 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 ಅಂತ ಬರ್ದೋಗ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.